ನಮ್ಮ ದೇಶದಲ್ಲಿರುವ ಅರ್ಧಕ್ಕರ್ಧ ಮಿನಿಸ್ಟರ್ಗಳು ಕ್ರಿಮಿನಲ್ಗಳು. ಇದನ್ನ ನಾವು ಹೇಳ್ತಾ ಇಲ್ಲ, ಅವರು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ಮಾಹಿತಿಯಲ್ಲಿಯೇ ಘೋಷಣೆ ಮಾಡಿಕೊಂಡಿದ್ದಾರೆ. ಹೌದು, ನಮ್ಮ ದೇಶದಲ್ಲಿರುವ 47% ಮಿನಿಸ್ಟರ್ಗಳ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ. ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಬಿಡುಗಡೆ ಮಾಡಿರುವ ಇತ್ತೀಚಿನ ವರದಿ ಪ್ರಕಾರ ಕೇಂದ್ರ ಮತ್ತು ರಾಜ್ಯ ಸೇರಿ ಒಟ್ಟು 643 ಸಚಿವರಲ್ಲಿ 392 ಮಂದಿ ಅಂದರೆ 47% ರಾಜಕಾರಣಿಗಳು ತಮ್ಮ ಮೇಲಿರುವ ಅಪರಾಧ ಪ್ರಕರಣಗಳ ಬಗ್ಗೆ ತಾವೇ ಘೋಷಣೆ ಮಾಡಿಕೊಂಡಿದ್ದಾರೆ. ಶಾಕಿಂಗ್ ಸಂಗತಿ ಅಂದ್ರೆ 174 ಸಚಿವರ ಮೇಲಿರುವ ಪ್ರಕರಣಗಳು ಗಂಭೀರ ಅಪರಾಧಗಳ ವರ್ಗಕ್ಕೆ ಸೇರುತ್ತವೆ. ಅದರಲ್ಲಿ ಹತ್ಯೆ, ಅಪಹರಣ, ಮಹಿಳೆಯರ ಮೇಲೆ ಹಿಂಸಾಚಾರ ಮುಂತಾದ ಪ್ರಕರಣಗಳು ಕೂಡ ಸೇರಿವೆ. ಇಂಥವರೇ ನಮ್ಮ ದೇಶದ ಕಾನೂನು ರಚಿಸುವ ಜವಾಬ್ದಾರಿ ಹೊತ್ತಿದ್ದಾರೆ ಅನ್ನೋದು ನಿಜವಾಗಿಯೂ ಚಿಂತಾಜನಕ. ಎಡಿಆರ್ ವರದಿ ತೋರಿಸಿರುವ ಕೆಲವು ಅಂಕಿ. ಈ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕಾನೂನನ್ನ ರಾಜಕಾರಣಿಗಳು ಆಟದ ಗೊಂಬೆ ಮಾಡಿಕೊಂಡಿದ್ದಾರೆ. ಇದೇ ನಮ್ಮ ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ಇತ್ತೀಚೆಗೆ ಬ್ಯಾನರ್ ಕಟ್ಟುವ ಕಾರಣಕ್ಕಾಗಿ ಚಿಕ್ಕ ಗೊಂದಲದಿಂದ ಒಂದು ಪ್ರಾಣವೇ ಹಾರಿಹೋಯಿತು. ಇದಕ್ಕೆ ಹೇಳೋದು ನೋಡಿ, 3 ನಿಮಿಷದ ಕೋಪದಿಂದ 14 ವರ್ಷ ವನವಾಸ ಎಂಬ ಮಾತಿಗೆ ತಕ್ಕಂತೆ ಬಳ್ಳಾರಿಯಲ್ಲಿ ಒಂದು ಘಟನೆ ನಡೆದು ಹೋಗಿದೆ. ಇದೇ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಮಹಾಪುರುಷರಾದ ವಾಲ್ಮೀಕಿ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನಲ್ಲಿ ಅತಿ ಅದ್ಧೂರಿಯಿಂದ ಚಾಲನೆ ಕೊಡಬೇಕು ಅಂತ ತಯಾರಿ ಮಾಡಿಕೊಳ್ತಾ ಇದ್ರು. ನಮ್ಮ ಪಕ್ಷದ ಎಲ್ಲಾ ನಾಯಕರನ್ನ ನಾನು ಕರೆಸಿಕೊಳ್ಬೇಕು, ಮಹಾಪುರುಷ ವಾಲ್ಮೀಕಿ ಮೂರ್ತಿಯನ್ನ ನಮ್ಮ ರಾಜ್ಯದ ಎಲ್ಲ ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಚಾಲನೆ ನೀಡಬೇಕು ಎಂಬಂತ ಮಹದಾಸೆಯನ್ನ ಇಟ್ಕೊಂಡಿದ್ರು. ಇದರ ಭಾಗವಾಗಿಯೇ ಬಳ್ಳಾರಿಯಲ್ಲಿ ಗಲ್ಲಿಗಳಲ್ಲಿ ದೊಡ್ಡ ದೊಡ್ಡ ಕಟೌಟ್ಗಳನ್ನ, ಬ್ಯಾನರ್ಗಳನ್ನ ಹಾಕುವ ಸಮಯದಲ್ಲಿ ವಿರೋಧ ಪಕ್ಷದ ಶಾಸಕರಾದ ಜನಾರ್ದನ್ ರೆಡ್ಡಿ ಕಾರ್ಯಕರ್ತರು ಹಾಗೂ ಸ್ಥಳೀಯ ಶಾಸಕ ಕಾಂಗ್ರೆಸ್ ಕಾರ್ಯಕರ್ತರು ಬ್ಯಾನರ್ ಹಾಕುವ ಸಮಯದಲ್ಲಿ ಚಿಕ್ಕ ಗೊಂದಲದಿಂದ ಗಲಾಟೆ ಮಾಡಿಕೊಂಡು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಗಲಾಟೆ ಆರಂಭಗೊಂಡಿದ್ದು, ಇದೇ ಗಲಾಟೆ ಸಾಯಂಕಾಲದ ಒಳಗೆ ಒಬ್ಬ ಕಾರ್ಯಕರ್ತನನ್ನ ಬಲಿ ಪಡೆದುಕೊಂಡಿತ್ತು. ಬಳ್ಳಾರಿಯ ಸ್ಥಳೀಯ ಶಾಸಕ ಮತ್ತು ವಿರೋಧ ಪಕ್ಷದ ನಾಯಕ ನಾ ಹೆಚ್ಚು ನೀ ಹೆಚ್ಚು ತಮ್ಮ ತಮ್ಮ ಶಕ್ತಿಯನ್ನ ತೋರಿಸಿಕೊಳ್ಳಲು ಅವರ ಕಾರ್ಯಕರ್ತರ ಪರವಾಗಿ ಕಾಂಗ್ರೆಸ್ ಶಾಸಕ ನಾನು ನಿಮ್ಮ ಹಿಂದೆ ಇರುತ್ತೇನೆ, ಭಯಪಡಬೇಡಿ ಎಂದು ಸ್ಥಳೀಯ ಶಾಸಕರು ಹೇಳಿಕೊಂಡರೆ, ವಿರೋಧ ಪಕ್ಷದ ನಾಯಕ ರೆಡ್ಡಿ ತಮ್ಮ ಕಾರ್ಯಕರ್ತರಿಗೆ ನಾನು ನಿಮ್ಮ ಹಿಂದೆ ಇರುತ್ತೇನೆ, ತಮ್ಮ ಪವರನ್ನ ತೋರಿಸಿಕೊಳ್ಳಲು ಬಡ ಕುಟುಂಬದವ ಇವರನ್ನ ನಂಬಿಕೊಂಡು ಬಂದು ಸಾವಿಗೆ ತುತ್ತಾದ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ. ಈ ಸಾವಿಗೆ ಹೊಣೆಗಾರರು? ಈ ಕುರಿತಂತೆ ಪೊಲೀಸರು ತನಿಖೆಯನ್ನ ನಡೆಸಿದಾಗ ತನಿಖೆ ಮೂಲದಿಂದ ಗೊತ್ತಾದ ವಿಷಯ, ಶಾಸಕ ಭರತ್ ರೆಡ್ಡಿಯ ಸೆಕ್ಯೂರಿಟಿ ಗಾರ್ಡ್ ಗಾಳಿಯಲ್ಲಿ ಗುಂಡು ಹಾರಿಸಿರುವುದು. ಇದನ್ನು ಗಂಭೀರವಾಗಿ ತನಿಖೆ ನಡೆಸಲು ಮುಂದಾಗಿ 26 ಜನರನ್ನ ಬಂಧಿಸಿ ದೂರು ದಾಖಲು ಮಾಡಿಕೊಂಡು ಈ ದೂರಿನ ಮೂಲ ಹೇಳಬೇಕಾದ್ರೆ ಇದಕ್ಕೆ ಹೊಣೆಗಾರ ಜನಾರ್ದನ ರೆಡ್ಡಿ ಆಗಿರುತ್ತಾನೆ ಅಂತ ಪೊಲೀಸರಿಗೆ ಅರ್ಜಿ ನೀಡಿ ಬೇಗನೆ ಆತನನ್ನ ಬಂಧಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇದರಂತೆಯೇ ವಿರೋಧ ಪಕ್ಷದ ರೆಡ್ಡಿ ಅವರು ಈ ಗೊಂದಲಕ್ಕೆ ಸ್ಥಳೀಯ ಶಾಸಕರಾದ ಭರತ್ ರೆಡ್ಡಿನೇ ಕಾರಣ, ಈ ಸಾವಿಗೆ ಈತನೇ ಕಾರಣ, ನನ್ನನ್ನೂ ಕೂಡ ಕೊಲ್ಲಲು ಪ್ರಯತ್ನಿಸಿದ, ಹಾಗಾಗಿ ಈತನನ್ನ ಕೂಡಲೇ ಬಂಧಿಸಬೇಕು ಅಂತ ಅವರು ಒತ್ತಾಯ ಮಾಡಿದ್ರು. ಇದೇ ಒಂದು ಬ್ಯಾನರ್ ಜಗಳ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಭಾರೀ ಸದ್ದನ್ನು ಮಾಡಿದಷ್ಟೇ ಅಲ್ಲದೆ ಎಲ್ಲಾ ಮಾಧ್ಯಮಗಳಲ್ಲೂ ಪತ್ರಿಕೆಗಳಲ್ಲೂ ಕೂಡ ವರದಿ ಪ್ರಸಾರವಾಗಿತ್ತು. ವಿರೋಧ ಪಕ್ಷ ನಾಯಕರು ಮಾತಿನ ಪಂಚ್ಗಳನ್ನ ನೀಡುತ್ತಾ ಕಾಂಗ್ರೆಸ್ನ ಮೇಲೆ ಟೀಕೆ ಮಾಡ್ತಾರೆ. ಶಾಸಕರನ್ನ ಯಾಕೆ ಬಂಧಿಸಿಲ್ಲ? ಈ ಮಾತಿನ ಚಕಮಕಿಯಲ್ಲಿ ಹಾಗೂ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವರು ಕೂಡ ಸರ್ಕಾರವನ್ನ ಹೊಂದಿಸಿಕೊಳ್ತೇವೆ, ಬಳ್ಳಾರಿಯ ಸ್ಥಳೀಯ ಶಾಸಕರನ್ನ ಕಾಪಾಡಿಕೊಂಡು ಇವರನ್ನ ನಂಬಿಕೊಂಡು ಬಂದ ಕಾರ್ಯಕರ್ತರನ್ನ ಬಲಿಕ ಬಕ್ರ ಮಾಡಿಕೊಂಡು ಬಂಧಿಸಲು ಹೇಳಿಕೊಂಡು ಈ ಪ್ರಕರಣದಲ್ಲಿ ತಾವೇ ಈಗ ಸಿಲುಕಿಕೊಳ್ಳುತ್ತೇವೆ ಎಂಬಂತ ಭಯಕ್ಕೆ ಇದನ್ನ ಇಷ್ಟರ ಮಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡು ಬಿಟ್ಟು ಹಾಕೋಣ ಅಂತ ಹೇಳಿ ತಮ್ಮ ಕೈಯನ್ನ ತೊಳೆದುಕೊಂಡಿರುತ್ತಾರೆ. ಇದನ್ನ ನೋಡಿದಾಗ ಈ ಹಿಂದೆ ಒಂದು ಬಾರಿ ಮಾಜಿ ಶಾಸಕರಾಗಿದ್ದ ದಿವಂಗತ ಅಂಬರೀಶ್ ರವರು ಸಿನಿಮಾ ರಂಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಸಮಯದಲ್ಲಿ ಒಂದು ಹಾಡನ್ನ ಹಾಡಿದ್ರು. ಆ ಹಾಡು ಇವತ್ತಿನ ದಿನ ನೆನಪಿಗೆ ಬರುವಂತಾಯಿತು. ಯಾವುದಂದ್ರೆ, ಬೊಂಬೆ ಆಡಿಸೋನು ಮ್ಯಾಲೆ ಕುಂತವನೇ, ಆತ ಆಡಿಸ್ತಾನೆ, ನಾವು ಆಡಬೇಕು. ರಾಜ್ಯದ ಕಾನೂನು ವ್ಯವಸ್ಥೆಯನ್ನ ರಾಜಕೀಯ ನಾಯಕರು ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಇವರು ಹೇಳುವಂತೆ ಮಾಡ್ಕೊಳ್ತಿದ್ದಾರೆ. ಇವರನ್ನ ನಂಬಿಕೊಂಡು 100 ಕಾರ್ಯಕರ್ತರು ಬಂದಿದ್ದು, ಅದರಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸಾವಿಗೂ ಕೂಡ ತುತ್ತಾಗಿದ್ದಾನೆ. ಇದಕ್ಕೆ ಹೊಣೆಗಾರರು ಯಾರು ಅಂತೀರಾ?
ರಾಜಕಾರಣಿಗಳಲ್ಲಿ ಇವರೇ ರೆಡ್ಡಿ ಮತ್ತು ಸ್ಥಳೀಯ ಶಾಸಕರು ಇಬ್ಬರೂ ಜನರನ್ನ ಬಂಧಿಸಿ ಕಾನೂನು ವ್ಯವಸ್ಥೆಯನ್ನ ಸಮಪಾಲಿನಂತೆ ಕಾದುಕೊಳ್ಳಬೇಕು. ಇಲ್ವಾಂದ್ರೆ ಇವರು ಹೇಳುವಂತೆ ಕಾನೂನು ನಡೆಸಿಕೊಂಡರೆ ಇವರಿಗೊಂದು ಕಾನೂನು, ಜನಸಾಮಾನ್ಯರಿಗೊಂದು ಕಾನೂನು ಅನ್ನುವಂತೆ ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಿದ್ರೆ ಯಾವುದೇ ಕಾನೂನು ಇವರದ್ದೇ ಅಧಿಕಾರ ಎಂದರೆ ಕಾನೂನೇನು ಇವರಪ್ಪಂದಲ್ಲ. ಹಾಗಿದ್ರೆ ಇದೇ ಸಿನಿಮಾ ರಂಗದ ನಟ ದರ್ಶನ್ ದಿನನಿತ್ಯ ಮರ್ಡರ್ ಕೇಸಲ್ಲಿ ಸಿಲುಕಿಕೊಂಡಿದ್ದ ಪ್ರಕರಣದಲ್ಲಿ ಬೆಳಗ್ಗೆ ಆದರೆ ಸಾಕು ದರ್ಶನ್ಗೆ ಬೇಲಾಗೋದಿಲ್ಲ, ಈತನೇ ಮುಖ್ಯ ಆರೋಪಿ, ಆತನನ್ನ ರಿಲೀಸ್ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ನಮ್ಮ ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಆದರೆ ಸುದ್ದಿ ಪ್ರಸಾರ ಆಗ್ತಾನೆ ಇರುತ್ತೆ. ಹಾಗಿದ್ರೆ ಇದಕ್ಕೆ ಎಷ್ಟು ಕಾನೂನು ಭದ್ರತೆ ಯಾಕೆ? ದರ್ಶನ್ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿಲ್ಲ, ಆತನ ಸಹಚರರು ಕೊಂದಿರುವುದು. ಆದರೆ ಮುಖ್ಯ ಆರೋಪಿ A1 A2 ಆರೋಪಿಯಾಗಿರುವಂಥದ್ದು ನಟ ದರ್ಶನ್ ಹಾಗೂ ಪವಿತ್ರ ಗೌಡ. ಇನ್ನು ಬಳ್ಳಾರಿ ಪ್ರಕರಣವೂ ಕೂಡ ಇದೇ ರೀತಿಯಾಗಿದೆ. ಶಾಸಕರು ಕೊಲೆ ಮಾಡಿ ಅಂತ ಹೇಳಿಲ್ಲ, ಆದರೆ ಶಾಸಕರ ಸೆಕ್ಯೂರಿಟಿ ಗಾರ್ಡ್ ಫೈರಿಂಗ್ ಮಾಡುವ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತನನ್ನ ಹತ್ಯೆ ಮಾಡಿದ್ದಾನೆ. ಹಾಗಿದ್ರೆ ಈ ಪ್ರಕರಣದಲ್ಲೂ ಕೂಡ ಪ್ರಮುಖ ಆರೋಪಿಗಳಾಗಿ ಅಂದ್ರೆ A1 A2 ಆರೋಪಿಗಳಾಗಿ ಶಾಸಕ ಭರತ್ ರೆಡ್ಡಿ ಮತ್ತು ಜನಾರ್ದನ್ ರೆಡ್ಡಿಯೇ ಆಗ್ತಾರೆ. ಆದ್ರೆ ಇಲ್ಲಿ ಬಂಧಿಸಿರುವುದು ಅಮಾಯಕ 26 ಜನರನ್ನ. ಹಾಗಿದ್ರೆ ನಟ ದರ್ಶನ್ಗೆ ಒಂದು ಕಾನೂನಿದೆಯಾ? ಇಲ್ಲ ನೀವು ಮಾಡಿಕೊಂಡ ಈ ಕೆಲಸಕ್ಕೆ ಕಾನೂನಿಲ್ವಾ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ನಿಮ್ಮಿಂದ ಅಮಾಯಕ ಬಲಿಯಾಗಿದ್ದಾನೆ. ಹಾಗೆ ಎಷ್ಟು ಆ ನಾಯಕರು ಜೈಲಲ್ಲಿ ಜೈಲೂಟ ತಿನ್ನುವಂತೆ ಮಾಡಿಕೊಂಡರು. ಇದರ ಶಾಪ ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ. ನಾಡಿನ ಜನತೆ ಈ ರೀತಿ ಗಂಭೀರವಾಗಿ ಮಾತನಾಡಿ ಇನ್ನು ಮುಂದಾದರೂ ಮತಗಳನ್ನ ಮಾರ್ಕೊಳ್ಬೇಡಿ ಮತ್ತು ರಾಜಕಾರಣಿಗಳನ್ನ ನಂಬಿಕೊಂಡು ಮೋಸ ಹೋಗಬೇಡಿ ಅನ್ನುವುದು ರಾಜ್ಯದ ಸಾಕಷ್ಟು ಜನರ ಮಾತಾಗಿದೆ. ನಮ್ಮ ದೇಶದಲ್ಲಿ ಇದನ್ನ ಗಮನಿಸಿದಾಗ ನಮ್ಮ ದೇಶದಲ್ಲಿ ಎಷ್ಟು ಮಿನಿಸ್ಟರ್ಗಳು ಮತ್ತು MLAಗಳು ಆರೋಪಕ್ಕೆ ಒಳಪಟ್ಟ ಚುನಾವಣಾ ಆಯೋಗದ ಮುಂದೆ ಕಂಡು ಬಂದಿದೆಯಂತೆ. ಅದನ್ನ ಇನ್ಸ್ಟಾಗ್ರಾಂನಲ್ಲಿ ಒಬ್ಬ ಸಮಾಜ ಸೇವಕ ಹೇಳಿಕೊಂಡಿದ್ದಾನೆ. ಆ ಮೂಲವನ್ನು ನಿಮಗೆ ತೋರಿಸಿಕೊಡುತ್ತೇವೆ. ಇದೇ ನಮ್ಮ ದೇಶದ ಕಾನೂನು ನೋಡಿ. ಹಣವಂತರಿಗೆ ಒಂದು ಕಾನೂನು, ಜನಸಾಮಾನ್ಯರಿಗೆ ಒಂದು ಕಾನೂನು.